ಪುನೀತ್ ಅವರು ಸ್ವಲ್ಪ ಮುನ್ಸ್ಕೊಂಡ್ರು, ಸಿಟ್ಟು ಮಾಡ್ಕೊಂಡ್ರು ಅಪ್ಪನ ಮೇಲೆ. ಕಿಟ್ಟಪ್ಪಂಗೂ ಮತ್ತು ಪುನೀತ್ ರಾಜ್ಕುಮಾರ್ ಅವ್ರಿಗೂ ಇದ್ದ ಬಾಂಧವ್ಯ ಎಲ್ಲೋ ಒಂಚೂರು ಬಿತ್ತು ಅನ್ನೋ ಥರ ಕಿಟ್ಟಪ್ಪಂಗೆ ಫೀಲ್ ಆಯಿತು. ಸಿಕ್ಕಾಗ ಎದ್ರ ಬದ್ರ ಫ್ಯಾಮಿಲಿ, ಇವಾಗ ಶಿವಣ್ಣನ ಬರ್ಡೇ ಆದರೆ ಪುನೀತ್ ಅವರು ಇದ್ದೇ ಇರ್ತಾರೆ. ಸೊ ಇಂಥ ಟೈಮಲ್ಲಿ ಆ ಒಂದು ಆತ್ಮೀಯ ಬಾಂಧವ್ಯ ಹುಡುಗರುನಲ್ಲೆಲ್ಲ ಇತ್ತಲ್ಲ. ಈಗ ನಮ್ಮಪ್ಪನ ಬಗ್ಗೆ ಏನಾರು ಹಂಗಾಗಿದ್ರೆ ನಾನೆಷ್ಟು ಪಾಸಿಟಿವ್ ಆಗಿರ್ತಿದ್ದೆ, ಅವ್ರು ಅದು ಹಕ್ಕು ಅವ್ರು ಖಂಡಿತ ಅದನ್ನು ಮಾಡಿದ್ರು. ಬಟ್ ಆಫೀಸಿಗೆ ಬಂದಿದ್ರು ಪುನೀತ್ ರಾಜ್ಕುಮಾರ್ ಅವರು. ಆಮೇಲೆ ಶಿವಣ್ಣನೂ ನಮ್ಮ ಫಂಕ್ಷನ್ಗೆ ಸ್ಕೂಲಲ್ಲಿ ಗೆಸ್ಟಾಗಿ ಬಂದಿದ್ದರು. ಆಮೇಲೆ ಇನ್ಫ್ಯಾಕ್ಟ್ ಅದು ಆ ಪುಸ್ತಕದಲ್ಲಿ ಒಂದು 4 ಪುಟ ಇರ್ಬೋದೇನೋ ಇದು ಈ ಸಂಬಂಧದ ಬಗ್ಗೆ. ತುಂಬ ಹತ್ತಿರದವರಿದ್ದವರು ಇದನ್ನು ಮಾಡಿ ಅಂದರೆ ಆಯಿತು ಅಂತ ಒಪ್ಕೊಂಡು ಮಾಡಿಬಿಡೋದು, ಹಂಗಿತ್ತರಂತೆ ಅಣ್ಣವರು. ನನಗೇನೋ ಅದ್ರ ಬಗ್ಗೆ ಹಿಂದೇಟ್ ಹಾಕೋದು, ಬೇಡ ಯಾಕೆ ಬೇಕು ಅನ್ನೋದು ಅವೆಲ್ಲ ಇಲ್ಲ. ಐ ಆಮ್ ರೆಡಿ ಟು ಫೇಸ್ ಅದನ್ನ. ಅದ್ರ ಜೊತೆಗೆ ನನಗಿಂತ ಜಾಸ್ತಿ ಕಿಟಪ ಮಾಡಬೇಕಲ್ಲ, ಇಬ್ಬರು ನಡ್ಸ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ. ನಾನು ಯಾವತ್ತೂ ಅವನು ಶೂಟಿಂಗ್ ಸ್ಪಾಟ್ಗೆ ಹೋಗೋದು, ಕೆಲವು ಸತಿಗೆ ಬರೆದಿಟ್ಟಿರ್ತೀನಿ, ಮುಂಚೆನೇ ಓದ್ಕೊಳಲ್ವ ಅವನು. ಹಾಗೆ ಈ ಸತಿ ಇದ ಲೀಡು, ಈ ಸತಿ ಈ ಕತೆನ ಅಂತ. ಅಫ್ಕೋರ್ಸ್ ಪುನೀತ್ ಅವರು ಸ್ವಲ್ಪ ಮುನ್ಸ್ಕೊಂಡ್ರು, ಸಿಟ್ಟು ಮಾಡಿಕೊಂಡ್ರು ಅಪ್ಪನ ಮೇಲೆ. ಅದು ನನಗೆ ಗೊತ್ತಾಯಿತು ಆಮೇಲೆ. ಯಾಕಂದರೆ ಹುಡುಗರು ಟೈಮ್ ಆಗಿತ್ತು, ಹುಡುಗರು ಟೈಮು ರಿಲೀಸ್ ಆಗೋಗಿತ್ತು ಸಿನಿಮಾ, ಪುಸ್ತಕ ಆಮೇಲೆ ಬಿಡುಗಡೆ ಆಯಿತು. ಬಟ್ ಕಿಟ್ಟಪ್ಪಂಗೂ ಮತ್ತು ಪುನೀತ್ ರಾಜ್ಕುಮಾರ್ ಅವ್ರಿಗೂ ಇದ್ದ ಬಾಂಧವ್ಯ ಎಲ್ಲೋ ಒಂಚೂರು ಬಿತ್ತು ಅನ್ನೋ ಥರ ಕಿಟ್ಟಪ್ಪಂಗೆ ಫೀಲ್ ಆಯಿತು. ಯಾಕಂದರೆ ಗೀತಕ್ಕ ಅಂದರೆ ತುಂಬ ಇಷ್ಟ ಕಿಟ್ಟಪ್ಪಂಗೆ. ಆಮೇಲೆ ಅಕಸ್ಮಾತ್ ಮನೆಗೆ ಹೋಗಬೇಕು ಅಂದರೆ, ಗೀತಕ್ಕನ ನೋಡಬೇಕು ಅಂದರೆ ಮನೆಗೆ ಹೋಗ್ಬಿಡ್ತಾನೆ. ಗೀತಕ್ಕ ನಾನು ಹಿಂಗೆ ನೋಡಬೇಕು ಅನ್ನಿಸ್ತು, ನಾನು ಬಂದೆ ಅಂತ. ಸೊ ಹಾಗಿತ್ತು. ಆವಾಗ ಇವರೆಲ್ಲ ಅಂದರೆ ಒಂದೇ ಕಡೆ ಇದ್ದರು, ಅಕ್ಕಪಕ್ಕ ಮನೆ ಇತ್ತು. ಆಮೇಲೆ ಇವರು ನಂತರ ಶಿಫ್ಟ್ ಆಗ್ತಾರೆ. ಯಾರು ಮಾನ್ಯತಾ ಟೆಕ್ ಪಾರ್ಕ್ಗೆ ಶಿವಣ್ಣ ಅವರು ಶಿಫ್ಟ್ ಆಗ್ತಾರೆ. ಸಿಕ್ಕಾಗ ಎದ್ರ ಬದ್ರ ಫ್ಯಾಮಿಲಿ, ಇವಾಗ ಶಿವಣ್ಣನ ಬರ್ಡೇ ಆದರೆ ಪುನೀತ್ ಅವರು ಇದ್ದೇ ಇರ್ತಾರೆ. ಸೊ ಇಂಥ ಟೈಮಲ್ಲಿ ಆ ಒಂದು ಆತ್ಮೀಯ ಬಾಂಧವ್ಯ ಹುಡುಗರುನಲ್ಲೆಲ್ಲ ಇತ್ತಲ್ಲ, ಅದು ಸ್ವಲ್ಪ ಕಡಿಮೆ ಆಗಿದೆ ನನಗೆ ಅಂತ 1-2 ಸತಿ ಹೇಳಿದ್ದ. ಆಮೇಲೆ ತುಂಬ ಚೆನ್ನಾಗಿ ಮಾತಾಡ್ಸೋರು ಪುನೀತ್ ಅವರು, ನನ್ನನ್ನು ತುಂಬ ಚೆನ್ನಾಗಿ ಮಾತಾಡ್ಸೋರು. ಅಂದರೆ ಇಗ್ನೋರ್ ಮಾಡೋದು ಹಾಗೆಲ್ಲ ಮಾಡ್ತಿರ್ಲಿಲ್ಲ. ಬಟ್ ಅವ್ರಿಗೊಂದು ಸಿಟ್ಟಿತ್ತು, ನಮ್ಮ ತಂದೆ ಮೇಲೆ ಬರೆದಿದ್ದಾರೆ ನಿಮ್ಮ ತಂದೆ. ಈಗ ನಮ್ಮಪ್ಪನ ಬಗ್ಗೆ ಏನಾರು ಹಂಗಾಗಿದ್ರೆ ನಾನೆಷ್ಟು ಪಾಸಿಟಿವ್ ಆಗಿರ್ತಿದ್ದೆ, ಅವ್ರು ಅದು ಹಕ್ಕು ಅವ್ರು ಖಂಡಿತ ಅದನ್ನು ಮಾಡಿದ್ರು. ಬಟ್ ನಮ್ಮಲ್ಲಿ ತೋರಿಸ್ಲಿಲ್ಲ ನಮ್ಗಳೇನು ಹಾಗೆ ಮಾಡೋದು. ಅಪ್ಪನಂತೂ ಅವರು ಭೇಟಿ ಯಾವತ್ತು ಮಾಡಿದರು, ಇನಿಷಿಯಲಿ ಆಫೀಸಿಗೆ ಬಂದಿದ್ದರು ಪುನೀತ್ ರಾಜ್ಕುಮಾರ್ ಅವರು. ಆಮೇಲೆ ಶಿವಣ್ಣನೂ ನಮ್ಮ ಫಂಕ್ಷನ್ಗೆ ಸ್ಕೂಲಲ್ಲಿ ಗೆಸ್ಟಾಗಿ ಬಂದಿದ್ದರು. ಸೊ ಹೀಗೆ ಇದ್ದಿದ್ದು. ಆಮೇಲೆ ಸಂಪರ್ಕ ಕಟ್ಟಾಗೋಯ್ತು. ಅಂದರೆ ರಾಜ್ಕುಮಾರ್ ಅವರ ಶಿವಣ್ಣಂಗೆ ಅಪ್ಪಂಗೆ ಸಂಪರ್ಕ ಕಟ್ಟಾಗಲಿಲ್ಲ, ಅಥವಾ ನನಗೆ ಅವ್ರಿಗೆ ಸಂಪರ್ಕ ಕಟ್ಟಾಗಲಿಲ್ಲ, ಕಿಟ್ಟಪ್ಪಂಗೆ ಅವ್ರಿಗೆ ಆಗಲಿಲ್ಲ. ಪುನೀತ್ ಟೋಟಲಿ ಕಟ್ ಆಫ್ ಮಾಡೋದು, ಅಪ್ಪನ್ನ ಕಟ್ ಆಫ್ ಮಾಡಿದ್ರು. ಆಮೇಲೆ ಇನ್ಫ್ಯಾಕ್ಟ್ ಅದು ಆ ಪುಸ್ತಕದಲ್ಲಿ ಒಂದು 4 ಪುಟ ಇರ್ಬೋದೇನೋ ಇದು ಈ ಸಂಬಂಧದ ಬಗ್ಗೆ. ಬಿಟ್ಟರೆ ಇಲ್ಲವೇ ಇಲ್ಲ, ಅವ್ರದ್ದು ಬರೀ ಸಾಧನೆಯೇ ಇರೋದು, ರಾಜ್ಕುಮಾರ್ ಅವರ ಸಾಧನೆ ಇರೋದು. ಅವ್ರು ಹೇಗೆ ಬೇಡರ ಕಣ್ಣಪ್ಪ ಹೆಂಗೆ ಇದಾಯಿತು, ಅವ್ರು ಹೆಂಗೆ ಮುತ್ತುರಾಜಿಂದ ರಾಜಕುಮಾರ ಆದ, ಆಟನೇನ್ರಿ ರಾಜಕುಮಾರ ಆಗೋಕ್ಕೆ ಅನ್ನೋ ಥರದ್ದೊಂದು ವರ್ಣನೆ ಇತ್ತು, ಸಿನಿಮಾ ಬಗ್ಗೆಗಳನ್ನ ಇತ್ತು. ಎಂದು ಮರೆಯದ ಹಾಡಲ್ಲಿ ಹೇಗೆ ಅವರು ಒಂದು ಹಾಡಿನ ಹಿನ್ನೆಲೆಯ ಒಂದು ಫೀಲ್ ಕೊಟ್ಟು ಆಮೇಲೆ ಹಾಡೋಕ್ಕೆ ಸ್ಪೀಚ್ ಕೊಟ್ಟು ಹಾಡಕ್ಕೆ ಬರ್ತಿದ್ರು, ಅದೇ ಥರ ಅವರು ಪ್ರತಿಯೊಂದು ಸಿನಿಮಾದ್ರದ್ದು ಹಿನ್ನೆಲೆ ಬರೆದಿದ್ರು. ಆ ಸಂದರ್ಭದಲ್ಲಿ ಏನಾಗಿತ್ತು, ಹೆಂಗಿದ್ರು ರಾಜ್ಕುಮಾರ್ ಅವರು, ಅದನ್ನು ಹೆಂಗೆ ನಿಭಾಯಿಸಿದ್ರು, ಹೆಂಗೆ ಹ್ಯಾಂಡ್ಲು ಮಾಡಿದ್ರು, ಅವಾಗೆಲ್ಲ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ವರದರಾಜ್ ಅವರು ಅಥವಾ ಅವ್ರ ಜೊತೆಗಿನ್ನ ತುಂಬ ಹತ್ತಿರದವರಿದ್ದವರು ಇದನ್ನು ಮಾಡಿ ಅಂದರೆ ಆಯಿತು ಅಂತ ಒಪ್ಕೊಂಡು ಮಾಡಿಬಿಡೋದು, ಹಂಗಿತ್ತರಂತೆ ಅಣ್ಣವರು. ಹಿ ವುಡ್ ನಾಟ್ ಸೆಲೆಕ್ಟ್, ಎನಿಥಿಂಗ್ ಈಸ್ ಫೈನ್ ವಿತ್ ಮೀ ಅಂತ. ಸೊ ಯಾವ ಪಾತ್ರ ಕೊಟ್ಟರು ನಿಭಾಯಿಸ್ತೀನಿ, ಹಂಗಿದ್ರು ಕೂಡ ಅವರು ನಿಭಾಯಿಸ್ತಾನೂ ಇದ್ದರು. ಸೊ ಅಂಥದನ್ನೆಲ್ಲ ಬರೆದಿದ್ರು. ಜನ ಅದರ ಟೈಟಲ್ಗೆ, ಆ ಫೋಟೋಗೆ ನೆಗೆಟಿವ್ ಆಗಿ ತಗೊಂಡ್ರು. ಹಾಯ್ ಬೆಂಗಳೂರು ಸರ್ ಇರೋವರೆಗೂ ಒಂದು ಬೇರೆ, ಅವ್ರು ಕೊನೆವರೆಗೂ ಅದನ್ನ ನಿಭಾಯಿಸಿದ್ರು. ಈಗ ಹೋದ್ಮೇಲೆ ನೀವು ಹೇಳಿದಾಗೆ ಏನಾಯ್ತು, ಅದ್ರ ಹೆಂಗೆ ಏನೇನೆಲ್ಲ ಚಾಲೆಂಜಸ್? ಫಸ್ಟು ಆನ್ಲೈನ್ ಮಾತ್ರ ಮಾಡಿದೆ, ಬಿಕಾಸ್ ಅಗೇನ್ ವೆನ್ ಇಟ್ ಕಮ್ಸ್ ಟು ಚಾಲೆಂಜಸ್ ತಗೊಳ್ಳೋದನ್ನು ಪಳಗಿಸ್ಬಿಟ್ಟಿದ್ರು. ಐ ಆಮ್ ರೆಡಿ ಟು ಟೇಕ್ ಎನಿ ಚಾಲೆಂಜ್. ನನಗೇನೋ ಅದ್ರ ಬಗ್ಗೆ ಹಿಂದೇಟ್ ಹಾಕೋದು, ಬೇಡ ಯಾಕೆ ಬೇಕು ಅನ್ನೋದು ಅವೆಲ್ಲ ಇಲ್ಲ ನನಗೆ. ಅದರದ್ದು ಬಗ್ಗೆ ಐ ಆಮ್ ವೆರಿ ಕಾನ್ಫಿಡೆಂಟ್ ಆನ್ ಇಟ್. ಬಟ್ ಒಂದೇನಾಗ್ತಿತ್ತು,
ಅಪ್ಪ ಪ್ರಾರ್ಥನಾ ಶಾಲೆಗೂ ಇದಾಗಿದ್ದರು, ಪ್ರೆಸಿಡೆಂಟ್ ಆಗಿದ್ದರು. ಆ್ಯಂಡ್ ಈ ಕಡೆ ಓಮನಸೆ ಪತ್ರಿಕೆ ಬರೆದಿತ್ತು. ಅವ್ರಿಗೆ ಆದಾಯಗಳು ಜಾಸ್ತಿ ಇತ್ತು. ನನಗೆ ಅದು ಹಂಗಾಗಲಿಲ್ಲ. ಈಗ ನನ್ಗೆ ಜಸ್ಟ್ ಇವಾಗ ಭಾವನಾ ಪ್ರಕಾಶನ ಮತ್ತು ಹಾಯ್ ಬ್ಯಾಂಗ್ಳೂರು ಇದೆರಡನ್ನ ನಾನು ಮಾಡಬೇಕು. ಇವಾಗಿನ ಕಾಲಘಟ್ಟಕ್ಕೆ ಹಾಯ್ ಬ್ಯಾಂಗ್ಳೂರನ್ನ ಹಾರ್ಡ್ ಕಾಪಿನ ನಾನು ಮಾಡ್ತಾಯಿದ್ದೀನಿ ಅಂತಂದರೆ ಇಟ್ಸ್ ಅ ಬಿಗ್ಗೆಸ್ಟ್ ಚಾಲೆಂಜ್. ಯಾಕಂದರೆ ಪತ್ರಿಕೋದ್ಯಮ ನಶಿಸೇ ಹೋಗ್ತಿದೆ, ಡಿಜಿಟಲ್ ಮಾಧ್ಯಮ ಎದ್ದು ನಿಂತುಬಿಟ್ಟಿದೆ. ಸೊ ಇಂಥ ಟೈಮಲ್ಲಿ ನನ್ನ ಏಜೆಂಟ್ರನ್ನ ಹಿಡಿದು ಕಾಡಿ ಬೇಡಿ ಊರುಗಳಿಗೆ ತಲುಪಿಸೋದು, ಅದು ಸತತವಾಗಿ ಪ್ರಯತ್ನ ಇನ್ನೂ ನಡೀತಾನೆ ಇದೆ. ಅದು ಸಖತ್ತಾಗಿ ನಮ್ಮ ಪೇಪರ್ ಹಂಗೆ ಸೆಲ್ ಆಗ್ತಿದೆ, ಹಂಗೆ ಆಗ್ತಿಲ್ಲ. ಮೊದಲಾಗಿದ್ದರೆ 5 ಲಕ್ಷ ಪ್ರಿಂಟು ಹಾಯ್ ಬ್ಯಾಂಗ್ಳೂರು, ಈಗ ನಾನು 35-40 ಸಾವಿರ ಪ್ರಿಂಟ್ ಮಾಡೋಕ್ಕೆ ಓದಾಡಬೇಕು. ಹಂಗಾಗಿ ಪರಿಸ್ಥಿತಿ ಹಂಗಿದೆ ಅಲ್ವಾ. ಸೊ ಹಾಗೆ ಈ ಥರ ನಡೀತಾ ಇರಬೇಕಾದ್ರೆ ಐ ಥಿಂಕ್ ಮೋಸ್ಟ್ ಆಫ್ ದ ಚಾಲೆಂಜಸ್ ಈಸ್ ಟು ಡಿಸೈಡ್ ಯಾವುದನ್ನ ಲೀಡು, ಮತ್ತು ಯಾವುದನ್ನು ತೊಗೊಂಡ್ರೆ ಲೀಡ್ಗೆ ಅಟ್ರ್ಯಾಕ್ಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಮಾರೋದೇ ಕಷ್ಟ, ಅದೇ ಒಂದು ದೊಡ್ಡ ಚಾಲೆಂಜು. ಜನಕ್ಕೆ ತಲುಪಿಸೋದು ಕಷ್ಟ. ಒಂದು ಸ್ಟಾಲಲ್ಲಿ ಹಾಯ್ ಬ್ಯಾಂಗ್ಳೂರು ನೇತು ಹಾಕಿದೆ ಅಂತಂದರೆ ಆ ಸುದ್ದಿ ನೋಡೇ ಅದನ್ನು ತಗೋತಾರೆ ಜನ. ಇಲ್ಲಾಂದರೆ ಓಕೆ ಏನೋ ಒಂದು ಸುದ್ದಿ ಹಂಗಿರಲ್ಲ. ನಾನು ತೊಗೊಳ್ಳೋದು ಕೂಡ ಅಪ್ಪನ ಶೈಲಿ, ಅಪ್ಪನ ಜೊತೆ ಕೆಲಸ ಮಾಡಿನೇ ಬಂದಿದೆ ಏನೋ ಗೊತ್ತಿಲ್ಲ. ಅಪ್ಪ ಯಾವುದನ್ನು ತೊಗೊಂಡ್ರೆ ಇದು ಲೀಡಿಗೆ ಸೂಕ್ತ, ಅದಕ್ಕಿಂತ ಹೈಯರ್ದಿನೋ ಇನ್ನೊಂದೇನೋ ಇರುತ್ತೆ, ಅದು ಸೆಕೆಂಡ್ ಲೀಡ್ ಆಗಿರುತ್ತೆ. ಬಟ್ ಫಸ್ಟ್ ಲೀಡು ಕೆಲವು ಸತಿ ಹ್ಯೂಮನ್ ಟಚ್ ಬೇಕು ಅಂತ ತೊಗೊಂಡ್ಬಿಡ್ತಾರೆ, ಕೆಲವು ಸತಿ ಕ್ರೈಮ್ ಟಚ್ ಬೇಕು ಅಂತ ತೊಗೋತಾರೆ. ಸೊ ಅಂಥದ್ದನ್ನೆಲ್ಲ ಒಂಚೂರು ನನಗೂ ಒಂದು ಜಡ್ಜ್ಮೆಂಟ್ ಇರೋದ್ರಿಂದ, ಆಮೇಲೆ ಈ ಹೆಡ್ಡಿಂಗ್ಗಳು ಕೊಡೋದು, ಅದಕ್ಕೆ ಕಿಕ್ಕರ್ಗಳು ಕೊಡೋದು. ಸೊ ಅಂಥದ್ದೆಲ್ಲ ಈ ಪಂಚಿಂಗ್ ಡೈಲಾಗ್ಗಳು ಬರೋ ಅಂಥದ್ದು ಅವೆಲ್ಲ ಅಂದ್ರೆ ಈಗ ಫೇಸ್ಬುಕ್ಕಲ್ಲಿ ನನ್ನ ಕಮೆಂಟ್ಸ್ ನೋಡಿದ್ರೆ ನನಗೆ ಫೋನ್ ಕರೆ ಮೆಸೇಜಸ್ಸು ಅದೆಲ್ಲ ಬರುತ್ತಲ್ಲ, ಅದರಲ್ಲೆಲ್ಲ ಇಂಥದ್ದೇ ಇರುತ್ತೆ. ರವಿ ಬೆಳಗೆರೆ ಅವರು ಅದನ್ನು ಪೇಪರ್ನ ನೋಡಿದಾಗ ಇನ್ನೂ ಅವ್ರು ಇಲ್ಲ ಅನ್ನೋದು ನಮಗೆ ಭಾವನೆ ಬರ್ತಾ ಇಲ್ಲ ಅಂದಾಗ ನಂಗೆ ತುಂಬ ಖುಷಿ ಆಗುತ್ತೆ. ಆಮೇಲೆ ನನ್ನ ಬರವಣಿಗೆ ನಮ್ಮ ತಾಯಿ ಬರಿತಾ ಇದ್ದಾರೆ ಇವಾಗ ಖಾಸ್ಬಾತು. ಸೊ ಅವರ ಜೀವನ, ಅವರು ಅಪ್ಪನ ನೋಡಿದ ರೀತಿ ಮತ್ತು ಅವರ ಬಾಲ್ಯ, ಅವರ ಪ್ರೇಮ, ಅದನ್ನೆಲ್ಲ ಈಗ ಅಮ್ಮ ಬರಿತಾ ಇದ್ದಾರೆ. ಸೊ ಆ ಖಾಸ್ಬಾತ್ ಓದೋಕ್ಕೆ ಖುಷಿ ಆಗುತ್ತೆ. ನಾನೊಂದು ಬಾನಿಗೆರೆ ಅಂತ ಒಂದು ಸಾಫ್ಟ್ ಕಾರ್ನರ್ ಬರೀತೀನಿ. ಆ ಆರ್ಟಿಕಲ್ನ ನಾನು ಸೈಕಾಲಜಿ ತೊಗೊಂಡಿರೋದ್ರಿಂದ ಸ್ವಲ್ಪ ಈಸಿ ಹ್ಯೂಮನ್ ಟಚ್ ಕೊಟ್ಟು ಒಂದು ಬಾಂಧವ್ಯ ಸಂಬಂಧದ ಬಗ್ಗೆ ಬರೆಯೋದಕ್ಕೆ ನನಗೆ ಕಂಫರ್ಟಬಲ್. ಸೊ ಅದನ್ನು ಬರೆದಿರ್ತೀನಿ. ಆಮೇಲೆ ಅದೇ ಥರ ಕ್ರೈಮ್ ಡೈರಿಗೆ ವರದಿ ಮಾಡಿ ಅಭ್ಯಾಸ ಆಗಿತ್ತಲ್ಲ, ಸೊ ಆ ಕ್ರೈಮ್ ಶೈಲಿ ಬರಿ ಅಂತಂದರೆ ಅಲ್ಲಿಗೆ ತಿರ್ಕೊಬಿಡ್ತೀನಿ ವಾಪಸ್ಸು, ಗುಲಾಬಿಯಿಂದ ಚಾಕು ಕೈ ಹಿಡಿತೀನಿ. ಸೊ ಹಿಂಗೆ ಈ ಥರದ್ದೊಂದಿಷ್ಟು ಕಲ್ತೀನಿ. ಸಿನಿಮಾ ಚಾಲೆಂಜಸ್ ಇದೆಯಾ ನಿಮಗೆ? ಯಾಕಂದ್ರೆ ಈಗ ನೀವು ಹಾಯ್ ಬೆಂಗಳೂರು ಸಾರಥಿ ನೀವು ವಹಿಸ್ಕೊಂಡಿರೋದ್ರಿಂದ, ಆಗ ಅಪ್ಪ ಬರೀತಾ ಇದ್ರು, ಸಮಜಾಯಿಷಿ ಕೊಡ್ಬೋದಿತ್ತು. ಈಗ ನೀವು ಒಬ್ಬ ಜರ್ನಲಿಸ್ಟ್ ಆಗಿ, ಸ್ಪೆಷಲಿ ಹಾಯ್ ಬೆಂಗಳೂರಿನ ಸಾರಥಿಯಾಗಿ ಈಗ ಒಂದು ಸಿನಿಮಾ ಆರ್ಟಿಕಲ್ ಬರೆದಾಗ ಹೆಂಗಿರುತ್ತೆ? ಏನು ಡಿಫ್ರೆನ್ಸ್ ಆಗಲ್ಲ ನನಗೆ. ಯಾಕೆ ನಾ ಹೇಳ್ದಂಗೆ ನೀವೇ ಫೇಸ್ ಮಾಡಬೇಕು, ನಾನೇ ಮಾಡ್ತೀನಿ. ಇಟ್ಸ್ ಓಕೆ, ಐ ಆಮ್ ರೆಡಿ ಟು ಫೇಸ್. ಅದ್ರ ಜೊತೆಗೆ ನನಗಿಂತ ಜಾಸ್ತಿ ಕಿಟಪ ಮಾಡಬೇಕಲ್ಲ. ನಿನ್ನ ಹೆಂಡ್ತಿಗಾದರೂ ಹೇಳು, ಒಂದು ಮಾವಂಗೆ ಹೇಳೋಕ್ಕಾಗಲ್ಲ, ಹೆಂಡ್ತಿಗೆ ಆಗಲ್ವಾ ನಿನಗೆ ಅನ್ನೋದನ್ನೆಲ್ಲ ಅವ್ನು ಫೇಸ್ ಮಾಡಬೇಕು. ಅವ್ನು ಇವಾಗೂ ಅದೇ ನಿಲುವು. ನಿನ್ನ ವೃತ್ತಿಗೆ ನಾನು ತಲೆ ಹಾಕಲ್ಲ, ನನ್ನ ವೃತ್ತಿಗೆ ನೀನು ತಲೆ ಹಾಕಬೇಡ, ಇಬ್ಬರು ನಡ್ಸ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ. ನಾನು ಯಾವತ್ತೂ ಅವನು ಶೂಟಿಂಗ್ ಸ್ಪಾಟಿಗೆ ಹೋಗೋದು, ತೀರಾ 40 ದಿವಸ 30 ದಿವಸ ಎಲ್ಲ ಊರಿಗೆಲ್ಲ ಹೋದರೆ ನೋಡ್ಬೇಕನ್ನಿಸುತ್ತೆ. ಆವಾಗ ಹೋಗ್ತೀನಿ, ಮಾತಾಡಿಸ್ತೀನಿ, 2 ದಿನ ಇರ್ತೀನಿ, ಬರ್ತೀನಿ. ಅದು ಬಿಟ್ಟರೆ ನಾನು ಅವನ ಜೊತೆ ಹಿಂದಿಂದನೇ ಹೋಗೋದು, ಅವ್ನು ಏನಾಗ್ತಿದೆ, ಅವ್ನು ಯಾವ ಸ್ಕ್ರಿಪ್ಟ್ನ ಒಪ್ತಾ ಇದ್ದಾನೆ, ಯಾವ ಸ್ಕ್ರಿಪ್ಟ್ ಒಪ್ತಿಲ್ಲ, ಅದು ಯಾವುದೂ ಇಲ್ಲ. ಫೈನಲಾಗಿ ಅವ್ನು ಒಪ್ಪಿದ ಮೇಲೆ ನನಗೊಂದು ಕತೆ ಹೇಳ್ತಾನೆ, ಹಿಂಗಿದೆ ಲೈನು ಪ್ಲಾಟು ಅಂತ. ಸೊ ಆವಾಗ ಲೈಕ್ ಓಕೆ ನೈಸ್ ಅಂತ ಅಷ್ಟೇ. ಇವಾಗ ನಾನು ಹಾಯ್ ಬೆಂಗಳೂರು ರಿಲೀಸ್ ಆದಮೇಲೆ ಕೆಲವು ಸತಿಗೆ ಬರೆದಿಟ್ಟಿರ್ತೀನಿ, ಮುಂಚೆನೇ ಓದ್ಕೊಳಲ್ವ ಅವನು. ಹಾಗೆ ಈ ಸತಿ ಇದಾ ಲೀಡು, ಈ ಸತಿ ಈ ಕತೆನಾ ಅಂತ ಅವನು ಮುಂಚೆನೇ ಬರೆದು, ಅಕಸ್ಮಾತ್ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಬರೆದ್ರೆ ನಾನು ಅವ್ನು ಮುಂಚೆ ಓದ್ಬಿಡ್ತಾನೆ, ಗೊತ್ತಾಗ್ಬಿಡತ್ತೆ ಅವನಿಗೆ. ಹಾಗೆ ಇಬ್ಬರು ಇಂಟರ್ಫಿಯರ್ ಅಂತೂ ಒಬ್ರೊಬ್ರು ವೃತ್ತಿಗೆ ಆಗಲೇ ಕುಡ್ದು ಅಂದ್ಕೊಂಡು ಪ್ರಾಮಿಸ್ ಮಾಡ್ಕೊಂಡಿದ್ದೀವಿ. ಅದು ನಡೀತಾ ಇದೆ. ನಾನು ಮ್ಯೂಸಿಕ್ ಫೇಸ್ ಮಾಡಬೇಕು, ಅವನು ಮ್ಯೂಸಿಕ್ ಫೇಸ್ ಮಾಡಲೇಬೇಕು ಇನ್ ಕೇಸ್ ಸಿನಿಮಾ ರಂಗಕ್ಕೆ ಸಂಬಂಧ. ಆಮೇಲೆ ಕಿಟಪಂಗೆ ಬರೀ ಸಿನಿಮಾ ರಂಗದವ್ರ ಪರಿಚಯ ಇಲ್ಲ, ಪೊಲಿಟಿಷಿಯನ್ಸು ತುಂಬ ಜನ ಪರಿಚಯ ಇದ್ದಾರೆ, ಸ್ವಾಮೀಜಿಗಳು ಪರಿಚಯ ಇದ್ದಾರೆ, ಅವರೆಲ್ಲ ತುಂಬ ಆತ್ಮೀಯರಾಗಿದ್ದಾರೆ. ಅವ್ರ ಸುದ್ದಿ ಆದರೆ ನಾನು ಮಾಡಲೇಬೇಕು ಸುದ್ದಿ, ನಾನೇನೂ ಮಾಡೋಕ್ಕಾಗಲ್ಲ. ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ
ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದ್ರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ. ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.